5 ವರ್ಷಗಳಿಂದ ಮಾಡ್ತಾ ಇರುವಂತಹ ಪಂಡಿತ ಸುಧಾಕರಾಚಾರ್ಯರ ಸುಪುತ್ರರು, ಸಮಗ್ರ ಶ್ರೀಮನ್ಯಾಯ ಸುಧಾ ಪರೀಕ್ಷೆಯನ್ನು ಕೊಟ್ಟು ಸುಧಾ ವಿಶಾರದ ಎನ್ನುವಂತಹ ಬಿರುದಿಗೆ ಪಾತ್ರರಾದಂಥವರು. ಅಂತಹ ಶ್ರೀನಿಧಿ ಆಚಾರ್ಯ ಮದನಪಲ್ಲಿಯವರು ವೇದವ್ಯಾಸದೇವರ ಅವತಾರ, ವಿಶೇಷವಾಗಿ ಅವರ ತಂದೆ ವೇದವ್ಯಾಸದೇವರ ಆರಾಧನೆಯನ್ನು ಮಾಡ್ತಾರೆ. ಆ ವೇದವ್ಯಾಸದೇವರ ಅವತಾರದ ಬಗ್ಗೆ ಹೇಳಬೇಕು. ಈ ಒಂದು ಉಪನ್ಯಾಸಕ್ಕೆ ದತ್ತಿ ಇಟ್ಟವರು ಇಂದಿರಾ ನಾಗರಾಜ್ ಎಸ್ ಕಾಳೆ, ಪಾರ್ಥಸಾರಥಿ ನಾಯಕ್ ಅಂಡ್ ರಕುಮಾಬಾಯಿ ಚಿಕ್ಕೂರ್, ಸಬನೀಸ್ ಪುರುಷೋತ್ತಮ ರಾವ್. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನರಸಿಂಹೋ ಅಖಿಲಾಜ್ಞಾನಮತಧ್ವಾಂತ ದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿಪಯೋನಿಧಿಃ ಲಸತು ಶ್ರೀಮದಾನಂದತೀರ್ಥೇಂದುರ್ಣೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಜ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೋನ್ ವೈದಗ್ಧ್ಯವಾರಾನ್ ನಿಧೀನ್ ಶ್ರೀಸತ್ಯವ್ರತ ರಾಘವೇಂದ್ರಮಣಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಶಾಸ್ತ್ರೇಷು ಪಾರವಿಶ್ವಾಣಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಅಜ್ಞಾನಾಖ್ಯಮಹಾಕ್ಷಾಮಬಾಧಿತಾಯಾಂ ಸುಧೀಕ್ಷಿತೋ ಜ್ಞಾನಸಿಂಹಾಖ್ಯಪರ್ಜನ್ಯೋ ತತ್ವಬಿಂದೂನ್ ಸುವರ್ಷತು. ಶ್ರೀಮತ್ಸತ್ಯಾತ್ಮತೀರ್ಥಾನಾಂ ಕೃಪಯಾ ಪ್ರಾಪ್ತವೈಭವಾನ್ ಮಹಾಚಾರ್ಯಪದಾಸಕ್ತಾನ್ ವಂದೇ ವಿದ್ಯಾಗುರುನ್ ಮಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದ್ವಾಪರ ಯುಗದ ಸಂದರ್ಭದಲ್ಲಿ ಪ್ರಕೃತಿಯ ವಿಕೋಪಕ್ಕೆ ಸಮಾಜ ತುತ್ತಾಗಿದೆ. ಸಾಕ್ಷಾತ್ ಭಗವಂತ ಅವತಾರ ಮಾಡುವ ಸಂದರ್ಭದಲ್ಲಿಯೂ ಕೂಡ ಪ್ರಕೃತಿಯ ವಿಕೋಪ ಅನ್ನೋದು ಬಳಲ್ತಾ ಇದೆ. ಎಲ್ಲ ಕಡೆಗೂ ಕೂಡ ಕ್ಷಾಮ ಹೆಚ್ಚಾಗ್ತಾ ಎಲ್ಲ ಜನರು ಕೂಡ ಒದ್ದಾಡುತ್ತಿರುವಂತಹ ಸಂದರ್ಭ. ಎಲ್ಲಿ ನೋಡಿದರೂ ಕ್ಷಾಮ. ಯಾವ ಊರಿನಲ್ಲಿ ತಿನ್ನಲಿಕ್ಕೆ ಅನ್ನವಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಅಂತಹ ದುರ್ಭರವಾದಂತಹ ಸಂದರ್ಭದಲ್ಲಿ ಗೌತಮ ಋಷಿಗಳು ಎಲ್ಲ ಬ್ರಾಹ್ಮಣರಿಗೂ ಕೂಡ, ಎಲ್ಲ ಗ್ರಾಮಗಳಲ್ಲಿರುವಂತಹ ಎಲ್ಲ ಬ್ರಾಹ್ಮಣರಿಗೂ ಕೂಡ ಪತ್ರವನ್ನು ಬರೆದು ತಮ್ಮ ಮನೆಗೆ ಆಹ್ವಾನ ಕೊಡ್ತಾರೆ. ಅದ್ಭುತವಾದಂತಹ ಕಾರ್ಯವನ್ನು ಅವರು ಮಾಡ್ತಾರೆ. ಎಲ್ಲ ಬ್ರಾಹ್ಮಣರಿಗೂ ಕೂಡ ತಮ್ಮ ಮನೆಗೆ ಅತಿಥಿಗಳಾಗಿ ಬನ್ನಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಕ್ಷಾಮ ಮುಗಿಯುವವರೆಗೂ ಕೂಡ ಆ ಎಲ್ಲ ಬ್ರಾಹ್ಮಣರಿಗೆ ಅನ್ನ ವಸ್ತ್ರಾದಿಗಳನ್ನು ನೀಡಿ ಅದರ ಜೊತೆಗೆ ಜ್ಞಾನವನ್ನು ನೀಡಿ ಪರಮೋಪಕಾರವನ್ನು ಮಾಡ್ತಾರೆ. ಬಹಳಷ್ಟು ವರ್ಷಗಳಾದವು. ಎಲ್ಲ ಬ್ರಾಹ್ಮಣರು ತಮ್ಮ ತಮ್ಮ ಊರನ್ನು ಬಿಟ್ಟು ಗೌತಮ ಋಷಿಗಳ ಆಶ್ರಮಕ್ಕೆ ಬಂದಿದ್ದಾರೆ. ಗೋದಾವರಿ ತಟಕ್ಕೆ ಅದ್ಭುತವಾದಂತಹ ಆಶ್ರಮ, ಸಮೃದ್ಧವಾದಂತಹ ನೀರು, ಸಮೃದ್ಧವಾದಂತಹ ಧಾನ್ಯ ರಾಶಿ. ಎಷ್ಟು ವರ್ಷಗಳಾದರೂ ಕೂಡ ಎಲ್ಲ ಬ್ರಾಹ್ಮಣರಿಗೆ ಏನೂ ಕೊರತೆಗಳಾಗದೇ ಇದ್ದ ಹಾಗೆ ಅದ್ಭುತವಾದ ವ್ಯವಸ್ಥೆಯನ್ನು ಗೌತಮ ಋಷಿಗಳು ಮಾಡ್ತಾ ಇದ್ದಾರೆ. ಎಲ್ಲ ಕಡೆಗೂ ಕೂಡ ಕ್ಷಾಮ ಕಡಿಮೆ ಆಗ್ತಾ ಇದೆ. ಎಲ್ಲ ಕಡೆಗೂ ಸುಭಿಕ್ಷತೆ ತುಂಬಿದೆ. ಆ ಸಂದರ್ಭದಲ್ಲಿ ಎಲ್ಲ ಬ್ರಾಹ್ಮಣರಿಗೂ ಅನಿಸ್ತು, ನಮ್ಮ ಊರುಗಳಿಗೆ ನಾವು ಹೋಗೋಣ ಅಂತ. ಒಂದು ಸಲ ಎಲ್ಲರೂ ಮೀಟಿಂಗ್ ಮಾಡಿ ಗೌತಮ ಋಷಿಗಳಿಗೆ ಕೇಳಿದರು, ಇಲ್ಲ ಹೀಗೆ ನಾವು ನಮ್ಮ ಊರುಗಳಿಗೆ ಹೋಗ್ತೇವೆ, ತಾವು ಅಪ್ಪಣೆ ಕೊಡಬೇಕು ಅಂತ. ಆದರೆ ಗೌತಮ ಋಷಿಗಳು ಹೇಳ್ತಾರೆ, ನೀವು ಇಲ್ಲಿಂದ ಯಾರೂ ಹೋಗಲಿಕ್ಕಿಲ್ಲ. ಯಾಕೆ ಅಂದರೆ ಇದರಲ್ಲಿ ಅವರದ್ದು ಸ್ವಾರ್ಥ. ಇಷ್ಟು ಜನ ಬ್ರಾಹ್ಮಣರಿಗೆ ನಾನು ಪ್ರತಿನಿತ್ಯ ಅನ್ನದಾನವನ್ನು ಮಾಡ್ತಾ ಇದ್ದೇನೆ, ಜ್ಞಾನಯಜ್ಞ ನಡೀತಾ ಇದೆ ನಮ್ಮ ಆಶ್ರಮದಲ್ಲಿ.
ಈಗ ನೀವೆಲ್ಲರೂ ಹೋಗಿಬಿಟ್ರೆ ಮತ್ತೆ ನಾನು ನನ್ನ ಶಿಷ್ಯಂದಿರು ಅಂತ ಇಷ್ಟೇ ಆಗ್ತೇವೆ, ಬ್ರಾಹ್ಮಣರ ಭೋಜನ ಜ್ಞಾನಯಜ್ಞಾದಿಗಳು ಆಗೋದಿಲ್ಲ. ಹಾಗಾಗಿ ನಿಮಗೇನಾದರೂ ಇಲ್ಲಿ ಸಮಸ್ಯೆ ಆದರೆ, ಕೊರತೆಗಳಿದ್ದರೆ ಹೇಳಿ, ನಾನು ಅದಕ್ಕೆ ಪರಿಷ್ಕಾರವನ್ನು ಹುಡುಕ್ತೇನೆ. ಆದರೆ ದಯವಿಟ್ಟು ಇಲ್ಲಿಂದ ಯಾರು ಹೋಗಬಾರದು ಅಂತ 2-3 ಬಾರಿ ಕೇಳಿದರು, ಆದರೂ ಒಪ್ಕೊಳ್ಳಿಲ್ಲ. ಆಯಿತು ಅಂತ, ಕಷ್ಟವಾದರೂ ಚಿಂತೆ ಇಲ್ಲ, ಇಲ್ಲಿಂದ ನಾವು ಹೋಗಬೇಕು ಅಂತ ವಿಚಾರ ಮಾಡಿ ಎಲ್ಲ ಬ್ರಾಹ್ಮಣರು ಒಂದು ಉಪಾಯವನ್ನು, ಗೌತಮರಿಗೆ ಮೋಸವನ್ನು ಮಾಡಿ ಆದರೂ ನಾವು ಇಲ್ಲಿಂದ ಹೋಗಬೇಕು ಅಂತ ವಿಚಾರವನ್ನು ಮಾಡ್ತಾರೆ. ಮಾಡಿ ಒಂದು ಕೃತ್ರಿಮವಾದಂತಹ ಗೋವನ್ನು ನಿರ್ಮಾಣ ಮಾಡಿ ಆ ಗೌತಮರ ಹೊಲದಲ್ಲಿ ಬಿಡ್ತಾರೆ. ಗೌತಮರು ನೋಡಿದಾಗ ಆ ಹೊಲದಲ್ಲಿ ಆ ಧಾನ್ಯವನ್ನು ತಿನ್ನುವಂತಹ ಆಕಳು ಅಂತ ಭ್ರಮಿಸಿ ಒಂದು ದರ್ಭವನ್ನು ಹಾಕ್ತಾರೆ. ಎಂತಹ ಗೋವನ್ನು ನಿರ್ಮಾಣ ಮಾಡಿರ್ತಾರೆ ಬ್ರಾಹ್ಮಣರು ಅಂತಂದರೆ, ಗೌತಮರು ವಿಶ್ವ ಅಂದರೆ ಬಿದ್ದೋಗ್ಬೇಕು, ಸತ್ತೋಗ್ಬೇಕು, ಅದರ ಪ್ರಾಣ ತ್ಯಾಗ ಹಾಗೇ ಬಿಡಬೇಕು. ಆಗಲೇ ಅಷ್ಟು ಸೂಕ್ಷ್ಮವಾದಂತಹ ಕೃತ್ರಿಮವಾದಂತಹ ಗೋವನ್ನು ನಿರ್ಮಾಣ ಮಾಡಿ ಆ ಹೊಲದಲ್ಲಿ ಬಿಟ್ಟಾಗ ಗೌತಮರು ಹಾಕಿದ ದರ್ಭೆಗೆ ಆ ಕೃತ್ರಿಮವಾದಂತಹ ಗೋ ಸತ್ತು ಹೋಗಿದೆ. ಇದರ ಸಲುವಾಗಿ ಕಾಯ್ತಾ ಇದ್ದಂತಹ ಬ್ರಾಹ್ಮಣರೆಲ್ಲರೂ ಕೂಡ ಬಂದು ಗೌತಮರಿಗೆ ಹೇಳ್ತಾರೆ, ನೀವು ಗೋಹತ್ಯೆಯನ್ನು ಮಾಡಿದ್ದೀರಿ, ಹಾಗಾಗಿ ನಾವು ನಿಮ್ಮ ಆಶ್ರಮದಲ್ಲಿ ಇದ್ದು ಆತಿಥ್ಯವನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿ, ಆಗಿಂದಾಗಲೇ ನಾವೆಲ್ಲರೂ ಹೊರಟು ಹೋಗ್ತೇವೆ ಅಂತ ಹೇಳಿ ಎಲ್ಲರೂ ಹೋಗಿಬಿಟ್ಟಿದ್ದಾರೆ. ಇದೆಲ್ಲವೂ ಕೂಡ ಗೌತಮರಿಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಸ್ವಲ್ಪ ಹೊತ್ತಾದ ಮೇಲೆ ವಿಚಾರ ಮಾಡ್ತಾರೆ, ನಾನು ಇಷ್ಟು ಸದಾಚಾರಿ ಇದ್ದೇನೆ, ನಾನು ಇಂತಹ ಗೋಹತ್ಯೆಯನ್ನು ಮಾಡುವಂತಹ ಕರ್ಮವನ್ನು ಹೇಗೆ ಮಾಡಲು ಸಾಧ್ಯ ಅಂತ ವಿಚಾರ ಮಾಡಿ ದಿವ್ಯ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಆಗ ಅವರಿಗೆ ಗೊತ್ತಾಗತ್ತೆ ಇದು ಬ್ರಾಹ್ಮಣರ ಉಪಾಯ ಅಂತ. ಆಗ ಅವರಿಗೆ ಕೋಪ ಬಂದಿತು. ಆಗ ಶಾಪ ಕೊಡ್ತಾರೆ, ಗೌತಮಸ್ಯ ಋಷೇಶಾಪಾತ್ ಜ್ಞಾನೇತ್ವಜ್ಞಾನತಾಂಗತೆ ಸಂಕೀರ್ಣ ಬುದ್ಧಯೋ ದೇವಾಹ ಅಂತ ಪುರಾಣ ಹೇಳುತ್ತೆ. ಆಗ ಗೌತಮರು ಶಾಪ ಕೊಡ್ತಾರೆ, ಬ್ರಾಹ್ಮಣರ ಎಲ್ಲರಿಗೂ ಕೂಡ ಬುದ್ಧಿಭ್ರಂಶವಾಗಲಿ, ಅವರು ಓದಿದಂತಹ ಎಲ್ಲ ತತ್ವಗಳು ಕೂಡ ಅವರು ಮರೆತು ಹೋಗಲಿ, ಅವರು ಕಲಿತ ವಿದ್ಯಾಭ್ಯಾಸವನ್ನು ಮರೆತು ಹೋಗಲಿ ಅಂತ ರೀತಿಯಾಗಿ ಶಾಪವನ್ನು ಕೊಡ್ತಾರೆ. ಆ ಶಾಪದ ಪ್ರಭಾವದಿಂದ ಸಮಗ್ರವಾದಂತಹ ಭೂಮಂಡಲದಲ್ಲಿ ಜ್ಞಾನವು ಲುಪ್ತವಾಗಿದೆ. ಆ ರೀತಿಯಾಗಿ ಜ್ಞಾನವು ಲುಪ್ತವಾದಂತಹ ಸಂದರ್ಭದಲ್ಲಿ ಎಲ್ಲ ಕಡೆಗೂ ಕೂಡ ಅಜ್ಞಾನವು ತಾಂಡವವಾಡ್ತಾ ಇದೆ. ಸದಾಚಾರಿಗಳಿಗೆ, ಸಾಮಾನ್ಯ ಜನರಿಗೆ ಅದರದ್ದು ವ್ಯತ್ಯಾಸ ಗೊತ್ತಾಗಲಿಲ್ಲ, ಆರಾಮಾಗಿದ್ದರು ಅವರು. ಆದರೆ ಸದಾಚಾರಿಗಳಿಗೆ ಅನ್ನಿಸ್ತಾ ಇತ್ತು, ನಾವು ಹೀಗೆ ಮಾಡೋರಲ್ಲಲ್ಲ, ನಾವು ಈ ರೀತಿಯಾಗಿ ಧರ್ಮಾಚರಣೆಯನ್ನು ಮಾಡುವಂಥವರು, ಈ ರೀತಿಯಾಗಿ ಅಧ್ಯಯನವನ್ನು ಮಾಡುವಂಥವರು, ಏನೋ ಆಗಿದೆ, ನಮ್ಮೆಲ್ಲರ ಅಧ್ಯಯನ ನಿಂತು ಹೋಗಿದೆ ಅಂತ ದುಃಖ ಪಡ್ತಾ ಇದ್ದ ಸಂದರ್ಭದಲ್ಲಿ ಅದೇ ರೀತಿ ಈ ಎಲ್ಲ ವಿಧವಾದಂತಹ ಜ್ಞಾನಯಜ್ಞಗಳು ನಡೀತಾ ಇದ್ದರೇನೆ, ಅಧ್ಯಯನ ಮತ್ತು ಯಜ್ಞಯಾಗಾದಿಗಳು ನಡೀತಾ ಇದ್ದರೇನೆ ದೇಶವು ಸುಭಿಕ್ಷವಾಗಿರುತ್ತೆ. ಅದೇ ರೀತಿ ದೇವತೆಗಳು ಕೂಡ ಅನುಗ್ರಹವನ್ನು ಮಾಡ್ತಾ ಇರ್ತಾರೆ. ಎಲ್ಲಿಯೂ ಕೂಡ ಜ್ಞಾನ ಕರ್ಮಗಳು ನಡೀತಾ ಇಲ್ಲ, ಯಜ್ಞಯಾಗಾದಿಗಳು ನಡೀತಾ ಇಲ್ಲ ಅಂತಾದಾಗ ದೇವತೆಗಳಿಗೂ ಕೂಡ ಇದು ಸ್ವಲ್ಪ ಸಮಸ್ಯೆಯಾಗಿ ಅವರು ಪರಮಾತ್ಮನನ್ನು ಶರಣು ಹೋಗ್ತಾರೆ. ಶರಣು ಹೋದಾಗ ಶರಣ್ಯಂ ಶರಣಂ ಗೀಯುಹು ಅಂತದೆ ಪುರಾಣ. ಈ ರೀತಿಯಾಗಿ ಭಗವಂತನನ್ನು ಶರಣು ಹೋದಾಗ ಭಗವಂತ ಹೇಳ್ತಾನೆ, ನಾನು ಅವತಾರ ಮಾಡಿ ಮತ್ತೆ ಜ್ಞಾನದ ಉದ್ಧಾರವನ್ನು ಮಾಡ್ತೇನೆ ಅಂತ ಈ ರೀತಿಯಾಗಿ ಆಶ್ವಾಸನವನ್ನು ಕೊಟ್ಟ. ದ್ವಾಪರೇಥ ಯುಗೇ ಪ್ರಾಪ್ತೆ ತ್ವಷ್ಟಾವಿಂಶತಿಮೇ ಪುರಃ ಸ್ವಯಂಭು ಶರ್ವಶಕ್ರಾದ್ಯಾಹ ದುಗ್ಧಾಬ್ದೇಹೇ ತೀರಮಾಯುಹು. ಸಾಮಾನ್ಯವಾಗಿ ವೇದವ್ಯಾಸದೇವರು ಅಂತಂದರೆ ವೇದಗಳನ್ನು ವಿಭಾಗ ಮಾಡಿದ ವ್ಯಕ್ತಿಯನ್ನು ವೇದವ್ಯಾಸ ಅಂತ ಕರೀತಾರೆ. ವೇದಗಳ ವಿಭಾಗ, ವ್ಯಾಸ ಅಂದರೆ ವಿಭಾಗವನ್ನು ಮಾಡಿದ ವ್ಯಕ್ತಿ, ವೇದವ್ಯಾಸ ಅಂತ. ಹಾಗಾದರೆ ಎಲ್ಲ ಕಾಲಗಳಲ್ಲಿಯೂ ಕೂಡ ಭಗವಂತನೇ, ಪರಮಾತ್ಮನೇ ವೇದವ್ಯಾಸನಾಗಿ ಅವತಾರ ಮಾಡೋದಿಲ್ಲ. ತೃತೀಯೇ ಪಂಚಮೀ ಚೈವ ಷೋಡಶೆ ಪಂಚವಿಂಶಕೆ ತ್ವಷ್ಟಾವಿಂಶತಿಮೇ ಕೃಷ್ಣ ಸತ್ಯವತ್ಯಾಮಜಾಯತ ಅಂತ. ಈ ರೀತಿಯಾಗಿ ಕೆಲವು ಸಂದರ್ಭಗಳಲ್ಲಿ ಮಾತ್ರ ಭಗವಂತ ಸಾಕ್ಷಾತ್ ಪರಮಾತ್ಮ ವೇದವ್ಯಾಸನಾಗಿ ಅವತಾರ ಮಾಡಿ ಸಮಗ್ರವಾದ ವೇದಗಳನ್ನು ವಿಭಾಗ ಮಾಡಿ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿ ಅದ್ಭುತವಾದಂತಹ ಜ್ಞಾನದ ಭಂಡಾರವನ್ನು ಭಕ್ತರಿಗೆ ಕರುಣಿಸಿದ್ದಾನೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಅಶ್ವತ್ಥಾಮಾಚಾರ್ಯರು ಇವರೇ ಮೊದಲಾದಂತಹ ಮಹಾನುಭಾವರು ವೇದಗಳ ವಿಭಾಗವನ್ನು ಮಾಡ್ತಾರೆ, ಅದು ಬೇರೆ ವಿಚಾರ. ನಮ್ಮ ಎಲ್ಲರ ಸುದೈವ ಅಂತಂದರೆ
28ನೆಯ ಕಲಿಯುಗ ಇದು. ಇಂತಹ 28ನೆಯ ಕಲಿಯುಗದಲ್ಲಿ ಸಾಕ್ಷಾತ್ ಭಗವಂತ ನಾರಾಯಣನೇ ಇಲ್ಲಿ ವೇದವ್ಯಾಸನಾಗಿ ಅವತಾರ ಮಾಡಿ ಎಲ್ಲ ವೇದಗಳ ವಿಭಾಗವನ್ನು, ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿಕೊಟ್ಟು, ಪಂಚಮ ವೇದವಾದಂತಹ ಮಹಾಭಾರತವನ್ನು ರಚನೆ ಮಾಡಿಕೊಟ್ಟು ಪರಮೋಪಕಾರವನ್ನು ಮಾಡಿದ್ದಾನೆ. ಈ ರೀತಿಯಾಗಿ ಎಲ್ಲ ಬ್ರಹ್ಮಾದಿ ದೇವತೆಗಳು ಈ ರೀತಿಯಾದ ಕಷ್ಟಕಾಲದಿಂದ ನಮಗೆ ತೇರ್ಗಡೆ ಆಗಬೇಕು ಎಂಬ ಉದ್ದೇಶದಿಂದ ಭಗವಂತನನ್ನು ಶರಣು ಹೋದಾಗ ಅಲ್ಲಿ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ನಮೋ ನಮೋ ಗಣ್ಯ ಗುಣೈಕಧಾಮ್ಯ ಇತ್ಯಾದಿಯಾಗಿ ಸ್ತೋತ್ರ ಮಾಡಿದಾಗ ಆಯಿತು, ಭಗವಂತ ಪ್ರಕಟನಾಗಬೇಕು. ಅದಕ್ಕಿಂತಲೂ ಪೂರ್ವದಲ್ಲಿ ಒಂದು ವಿಚಾರ ದೇವತೆಗಳಿಗೆ ನೆನಪಾಗತ್ತೆ. ನಾವು ಇದೇ ಸಂದರ್ಭ, ಇದೇ ರೀತಿಯಾದಂತಹ ಭಗವಂತನನ್ನ ಸ್ತೋತ್ರವನ್ನು ನಾವು ಪೂರ್ವದಲ್ಲಿಯೂ ಮಾಡಿದ್ದೇವೆ. ಒಂದಾನೊಂದು ಸಂದರ್ಭ ಬಂದಿತ್ತು ನಮಗೆ. ಅಂದರೆ ದೂರ್ವಾಸ ಮುನಿಗಳು ಒಂದು ಭಗವಂತನ ನಿರ್ಮಾಲ್ಯವನ್ನು ಇಂದ್ರನಿಗೆ ಕೊಟ್ಟಾಗ ಇಂದ್ರ ಐರಾವತದ ಮೇಲೆ ಕುಳಿತಿದ್ದ. ಆ ಸಂದರ್ಭದಲ್ಲಿ ದುರ್ವಾಸ ಋಷಿಗಳು ಒಂದು ಭಗವಂತನ ನಿರ್ಮಾಲ್ಯವನ್ನು ಕೊಟ್ಟರೆ ಇಂದ್ರ ಉದಾಸೀನವಾಗಿ ತನ್ನ ಐರಾವತಕ್ಕೆ ಆ ಹಾರವನ್ನು ಹಾಕಿದಾಗ ಆ ಹಾರವನ್ನು ಐರಾವತ ಕೆಳಗೆ ಹಾಕಿ ತುಳಿದು ಹೋಗಿಬಿಟ್ಟಿದೆ. ಇದನ್ನು ಕಂಡಂತಹ ದುರ್ವಾಸ ಮುನಿಗಳಿಗೆ ಕೋಪ ಬಂದು ಐಶ್ವರ್ಯ ಭ್ರಷ್ಟನಾಗುವಂತೆ ರೀತಿಯಾಗಿ ಶಾಪವನ್ನು ನೀಡ್ತಾರೆ. ಯಾವ ಧನದ ಮದದಿಂದ ನೀನು ಈ ರೀತಿಯಾದಂತಹ ಕೆಟ್ಟ ಕೆಲಸವನ್ನು ಮಾಡ್ತಾ ಇದ್ದೆ, ಅಂತಹ ಐಶ್ವರ್ಯವು ನಿನಗೆ ನಷ್ಟವಾಗಲಿ ಅಂತ ಶಾಪ ಕೊಟ್ಟಾಗ ಆ ಶಾಪ ಪ್ರಭಾವದಿಂದ ದಾನವರ ಕೈಯಲ್ಲಿ ಇಂದ್ರ ಸೋತು ಹೋಗ್ತಾನೆ, ತ್ರಯೋಕ್ಯಾಧಿಪತ್ಯವನ್ನು ಕಳೆದುಕೊಳ್ತಾನೆ. ಈ ರೀತಿಯಾದಂತಹ ಸಂದರ್ಭದಲ್ಲಿ ಪುನಃ ಸಾಮ್ರಾಜ್ಯವನ್ನು ಪಡೆಯಬೇಕಾದರೆ ಏನನ್ನು ಮಾಡಬೇಕು ಅಂತ ಉಪಾಯವನ್ನು ಹುಡ್ತಾ ಇದ್ದಾಗ ಕ್ಷೀರಸಾಗರದ ಮಥನವನ್ನು ಮಾಡಿರಿ, ಆಗ ಅಮೃತ ಬರುತ್ತೆ, ಅಮೃತವನ್ನು ಸೇವನೆ ಮಾಡೋಣ ಅಂತ ರೀತಿಯಾಗಿ ಭಗವಂತ ಹೇಳ್ತಾನೆ. ಇಷ್ಟಾದಾಗ ಆಯಿತು, ಕ್ಷೀರಸಾಗರ ಮಥನವನ್ನು ಮಾಡೋಣ ಅಂತಂದರೆ ಏನು ಬೇಕು? ಕ್ಷೀರಸಾಗರ ಅದ್ಭುತವಾದಂತಹ ಸಾಗರ. ಅದರಲ್ಲಿ ನಾವು ಕಡಿಲಿಕ್ಕೆ ನಮಗೆ ಸಾಮಾನ್ಯ ಮಜ್ಜಿಗೆಯನ್ನು ಕಡಿಲಿಕ್ಕೆ ಕಡಗೋಲಿರುತ್ತೆ. ಹಾಗೆ ಕಡಗೋಲ ಸ್ಥಾನದಲ್ಲಿ ಯಾವುದನ್ನು ಇಡಬೇಕು ಅಂದರೆ ಮಂದರ ಪರ್ವತವನ್ನು ಇಟ್ಟರು. ಮಂದರ ಪರ್ವತವನ್ನು ತೆಗೆದುಕೊಂಡು ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ರುದ್ರದೇವರ ವರ ಇದೆ. ಅದಕ್ಕೆ ರುದ್ರದೇವರ ವರ ಇದ್ದಿದ್ದರಿಂದ ಆ ಮಂದರ ಪರ್ವತವನ್ನು ಕದಲಿಸಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅಂತ. ಹಾಗಾಗಿ ದೇವತೆಗಳಿಂದ ಅದನ್ನು ತರಲಿಕ್ಕೆ ಆಗಲಿಲ್ಲ. ಆಗ ಭಗವಂತನೇ ತನ್ನ ಕರದಿಂದ ಆ ಮಂದರ ಪರ್ವತವನ್ನು ಎತ್ತಿ ಅನಂತ ಎಂಬ ಹೆಸರುಳ್ಳಂತಹ ಗರುಡದೇವರ ಮೇಲೆ ಇಟ್ಟು ಅದನ್ನು ಕ್ಷೀರಸಾಗರದವರೆಗೆ ತಗೊಂಡ್ಬಿಡ್ತಾನೆ ಅಂತ. ಇನ್ನೊಂದು ಕಡೆಗೆ ಫಣೀಂದ್ರ ಅಂತ ರೀತಿಯಾಗಿ ಫಣೀಂದ್ರನ ಮೇಲೆ ಭಗವಂತ ಮಂದರ ಪರ್ವತವನ್ನು ತೆಗೆದುಕೊಂಡು ಬಂದಿದ್ದಾನೆ ಅಂತ ಹೇಳಿದ್ದಾರೆ. ಅಲ್ಲಿ ವ್ಯಾಖ್ಯಾನ ಮಾಡಬೇಕಾದಾಗ ಫಣೀಂದ್ರ ಅಂದರೆ ಶೇಷದೇವರು, ಶೇಷದೇವರ ಮೇಲೆ ಮಂದರ ಪರ್ವತವನ್ನು ತಂದಿದ್ದಾರೋ ಗರುಡದೇವರ ಮೇಲೆ ತಂದಿದ್ದಾರೋ, ಇಲ್ಲಿ ಶ್ರೀಮದಾಚಾರ್ಯರು ಅನಂತನಾಮ ಗರುಡಸ್ಥುವಂಸಕೆ ಅಂತ ಈ ರೀತಿಯಾಗಿ ಹೇಳಿದ್ದಾರೆ. ಹಾಗಾದರೆ ಫಣೀಂದ್ರ ಅಂತ ಅಲ್ಲಿ ಬಳಸಿದ್ದು ಖರೇನೋ ಇಲ್ಲಿಯೋ ಅಂತ. ಅಲ್ಲಿ ಮನ್ವಂತರಗಳಲ್ಲಿ ಭೇದ ಇದೆ. 50 ಮನ್ವಂತರ, ಇನ್ನೊಂದು ಮನ್ವಂತರಗಳಲ್ಲಿ ಈ ರೀತಿಯಾದಂತಹ ವ್ಯವಸ್ಥೆ ಇದೆ. ಆದರೆ ಅಲ್ಲಿ ಫಣೀಂದ್ರ ಶಬ್ದಕ್ಕೂ ಕೂಡ ಗರುಡ ಅಂತಲೇ ಅರ್ಥವನ್ನು ಮಾಡಬೇಕು ಅಂತ. ಫಣಿ ಅಂತಂದರೆ ಹಾವುಗಳು, ಗೊತ್ತಿದ್ದೆ, ನಾಗಗಳು. ಅವುಗಳ ಈ ಅಂದರೆ ಐಶ್ವರ್ಯ, ಐಶ್ವರ್ಯವನ್ನು ಈಂ ದ್ರಾವಯತಿ ಇತಿ ಫಣೀಂದ್ರ ಗರುಡ ಅಂತ. ಅಂದರೆ ಆ ಐಶ್ವರ್ಯವನ್ನು ನಾಶ ಮಾಡುವಂತಹ, ಅಂದರೆ ಹಾವುಗಳಲ್ಲಿರುವಂತಹ ಯಾವ ಐಶ್ವರ್ಯ ಅಂದರೆ ಏನು ಶಕ್ತಿ ಇವೇ ಮೊದಲಾದದ್ದು ಅವುಗಳನ್ನು ನಾಶ ಮಾಡುವಂತಹ ಸಾಮರ್ಥ್ಯ ಗರುಡನಿಗೆ ಇದ್ದಿದ್ದರಿಂದ ಫಣೀಂದ್ರ ಶಬ್ದಕ್ಕೆ ಗರುಡ ಅಂತಲೇ ಅರ್ಥವನ್ನು ಮಾಡಬೇಕು. ಹಾಗಾಗಿ ಇಲ್ಲಿ ವಿರೋಧವೇ ಇಲ್ಲ ಅಂತ ಇಲ್ಲಿ ಟಿಪ್ಪಣಿಕಾರ ನಮಗೆ ತಿಳಿಸ್ತಾರೆ. ಇದಾದ ನಂತರ ಪುನಃ ಎಲ್ಲ ದೇವತೆಗಳು ಕೇಳ್ತಾರೆ, ನಾವು ಆ ಮಂದಿರ ನೀ ಎತ್ತು ಬಿಟ್ಟಿದ್ದೀಯಾ, ಯುದ್ಧದೇವರ ವರ ಅದನ್ನು ಎತ್ತಲಿಕ್ಕೆ ಸಾಧ್ಯವಿಲ್ಲ, ಅದನ್ನು ಕದಲಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತ. ಹಾಗಾಗಿ ನೀನು ಆದರೂ ಎತ್ತು ಬಿಟ್ಟಿದ್ದೀಯ, ಹಾಗಾಗಿ ಅದನ್ನು ನಾವು ಕೊಟ್ಟರೆ ನಾವು ತೊಗೊಂಡು ಹೋಗ್ತೇವೆ, ನಿನಗೇಕೆ ಶ್ರಮ ಅಂತ. ಆದರೆ ಭಗವಂತ ತೆಗೆದುಕೊಟ್ಟ. ಆದರೆ ಅದನ್ನು ಹೊತ್ತ ತಕ್ಷಣ ಅದರ ಭಾರಕ್ಕೆ ಇವರೆಲ್ಲರೂ ಕೂಡ ಪುಡಿಯಾಗಿದ್ದಾರೆ. ಪುನಃ ಭಗವಂತನ ಕೃಪಾದೃಷ್ಟಿಯಿಂದ ಎಲ್ಲ ದೇವತೆಗಳಿಗೂ ಕೂಡ ಪುನರ್ಜನ್ಮ ಬಂದಿದೆ. ತದನಂತರದಲ್ಲಿ ಪುನಃ ತನ್ನ ಎಡಗೈಯಿಂದ ಆ ಭಗವಂತ ಆ ಮಂದಿರ ಪರ್ವತವನ್ನು ಗರುಡನ ಮೇಲೆ ಇಟ್ಟು ಕ್ಷೀರಸಾಗರದ ಮಧ್ಯದಲ್ಲಿ ಇಟ್ಟಿದ್ದಾನೆ. ಇಟ್ಟಾಗ ಆ ಕ್ಷೀರಸಾಗರವನ್ನು ಮತಿಸಬೇಕಾದರೆ ಹಗ್ಗ ಬೇಕು. ಹಗ್ಗದ ವಾಸುಕಿಯನ್ನು ಹಗ್ಗವಾಗಿ ಇಟ್ಟಿದ್ದಾರೆ. ತದನಂತರದಲ್ಲಿ ಇನ್ನು ಪ್ರಾರಂಭ ಮಾಡಬೇಕು ಅಂತಂದರೆ ಆ ಮಂದರ ಪರ್ವತ ಒಳಗೆ ಹೋಗಿಬಿಡ್ತಾ ಇದೆ, ಮುನಿಗೆ ಹೋಗ್ತಾ ಇದೆ. ಆ ಸಂದರ್ಭದಲ್ಲಿ ಕೂರ್ಮ ರೂಪದಿಂದ ಪುನಃ ಭಗವಂತ ಬಂದು ಅದನ್ನು ಹಿಡಿದುಕೊಂಡಿದ್ದಾನೆ, ಕೆಳಗಿನಿಂದ ಅದನ್ನು ಧಾರಣೆ ಮಾಡಿದ್ದಾನೆ. ಅದಾದ ನಂತರ ಆ ಪ್ರೆಷರ್ಗೆ ಆ ಮಂದರ ಪರ್ವತ ಮೇಲೆ ಹಾರಿ ಹೋಗ್ತಾ ಇದೆ. ಪುನಃ ಭಗವಂತ ಮೇಲಿನಿಂದ ಆ ಪರ್ವತವನ್ನು ಹಿಡಿದುಕೊಂಡಿದ್ದಾನೆ.
ಮೇಲೆ ಕೆಳಗೆ ಎರಡು ಕಡೆಗೆ ಪ್ರಯಾಣಿದ್ರೆ ಅದು ಒಡೆದು ಹೋಗುತ್ತೆ. ಆ ಪರ್ವತ ಒಡೆಯುವ ಸಂದರ್ಭ ಬಂದಾಗ ಅಜಿತ ಎಂಬಂತಹ ಪರಮಾತ್ಮ, ಅಜಿತ ರೂಪಿಯಾದ ಭಗವಂತ 1000 ಕೈಗಳಿಂದ ಆ ಪರ್ವತವನ್ನು ಹಿಡಿದುಕೊಂಡು ಗಟ್ಟಿಯಾಗಿ ಅದನ್ನು ಸಂರಕ್ಷಣೆ ಮಾಡಿದ್ದಾನೆ. ಆಯಿತು, ಇದೆಲ್ಲ ಆದ ನಂತರ ದೇವತೆಗಳು ಶಾಂತರಾದರು. ಎಷ್ಟೊತ್ತೊಂದು ಕಡಿಯೋದು, ಎಷ್ಟೊತ್ತಾದರೂ ಏನೂ ಬರ್ತಾ ಇಲ್ಲ. ಹಾಗಾಗಿ ಹೊರತಾಯಿತು, ಶಾಂತರಾದರು. ದೇವತೆಗಳಲ್ಲಿಯೂ ಶಕ್ತಿ ಕ್ಷೀಣವಾಯಿತು, ಅಸುರರಲ್ಲಿಯೂ ಶಕ್ತಿ ಕ್ಷೀಣವಾಯಿತು ಅಂದಾಗ ಎಲ್ಲ ದೇವತೆಗಳಲ್ಲಿ ಅಸುರರಲ್ಲಿ ತಾನೇ ನಿಂತು ಸಮುದ್ರ ಮಥನವನ್ನು ಮಾಡಿದ್ದಾನೆ. ಅದನ್ನು ಹೇಳ್ತಾರೆ, ಉಪರ್ಯದಶ್ಚಾತ್ಮನೆ ನೇತ್ರಗೋತ್ರಯೋ ತ್ವಯಾಪರೇಣ ವಿಷಿತಾ ಸಮೇಧಿತಾ ಮಮಂತರಬ್ಧಿಂತರಸ ಮದೋತ್ಕಟಾ ಸುರಾಸುರ ಕ್ಷೋಭಿತ ನಕ್ರಚಕ್ರಂ. ಎಲ್ಲ ಕಡೆಗೂ ಕೂಡ ಅಂದರೆ ಭಗವಂತ ಕ್ಷೀರಸಾಗರದಲ್ಲಿ ಇದ್ದಾನೆ, ಮಂದರ ಪರ್ವತದಲ್ಲಿ ಇದ್ದಾನೆ, ಮಂದರ ಪರ್ವತದ ಕೆಳಗೂ ಇದ್ದಾನೆ, ಮೇಲೂ ಇದ್ದಾನೆ, ದೇವತೆಗಳಲ್ಲಿ ಅಸುರರಲ್ಲಿದ್ದಾನೆ, ವಾಸುಕಿಯಲ್ಲಿ ಇದ್ದಾನೆ. ಎಲ್ಲ ಕಡೆಗೂ ಕೂಡ ಭಗವಂತ ತಾನೇ ಇದ್ದು ಸಮುದ್ರ ಮಥನವನ್ನು ಮಾಡಿ ತಾನು ಮಾಡಿದ ಕರ್ಮದಿಂದ ಸಿಗಬೇಕಾದ ಫಲ ಅಮೃತವನ್ನು ದೇವತೆಗಳಿಗೆ ಕೊಟ್ಟಿದ್ದಾನೆ. ಅಂತಹ ಅದ್ಭುತವಾದ ಕರುಣಾಳು ಭಗವಂತ ಎಂದು ದೇವತೆಗಳು ಭಗವಂತ ಮಾಡಿದ ಉಪಕಾರವನ್ನು ಸ್ಮರಣೆ ಮಾಡ್ತಾ ಇದ್ದಾರೆ. ಇದಾದ ನಂತರ ಆ ಸಂದರ್ಭದಲ್ಲಿ ಏನೇ ಮೊಟ್ಟ ಮೊದಲಿಗೆ ಬಂದದ್ದು ಕಾಲಕೂಟ ವಿಷ. ಅದನ್ನು ಪಾನ ಮಾಡುವಂಥ ವಾಯುದೇವರಿಗೆ ಭಗವಂತ ಆದೇಶ ಮಾಡಿದ. ಎಲ್ಲ ಕಾಲಕೂಟ ವಿಷವನ್ನು ವಾಯುದೇವರು ಕಲಿಯ ಸ್ವರೂಪವಾದಂತಹ ಕಾಲಕೂಟ ವಿಷವನ್ನು ಪಾನ ಮಾಡಿದ್ದಾರೆ. ರುದ್ರದೇವರು ಕೇಳಿದ್ದಕ್ಕೆ ಅವರಿಗೆ ಸ್ವಲ್ಪವೇ ಕಾಲಕೂಟ ವಿಷವನ್ನು ಚೆನ್ನಾಗಿ ಕೈಯಲ್ಲಿ ಹಾಕಿಕೊಂಡು ಮಥನ ಮಾಡಿ ಕೊಟ್ಟರೂ ಕೂಡ, ನಿರ್ವೀರ್ಯವನ್ನಾಗಿ ಮಾಡಿ ಕೊಟ್ಟರೂ ಕೂಡ ರುದ್ರದೇವರಿಗೆ ಅದನ್ನು ತಟ್ಟುಕೊಳ್ಳುವ ಶಕ್ತಿ ಇಲ್ಲದೆ ಮೂರ್ಛೆಯನ್ನು ಹೊಂದಿದ್ದಾರೆ. ಅದರಿಂದ ಪುನಃ ಭಗವಂತನ ಅನುಗ್ರಹದಿಂದ ಅವರು ಮತ್ತೆ ಚೇತರಿಸಿಕೊಂಡಿದ್ದಾರೆ ಎಂಬ ಕಥಾಭಾಗವನ್ನು ಹೇಳ್ತಾರೆ. ತದನಂತರ ಬಹಳತ್ತು ಅನೇಕ ಪದಾರ್ಥಗಳು ಬರ್ತವೆ. ಕಲ್ಪವೃಕ್ಷ ಬರುತ್ತೆ, ಉಚ್ಚೈಶ್ರವಸ್ ಬರುತ್ತೆ, ಐರಾವತ ಬರುತ್ತೆ, ಅನೇಕ ಅಪ್ಸರಸರು ಬರ್ತಾರೆ. ತದನಂತರ ಕೊನೆಗೆ ಲಕ್ಷ್ಮೀದೇವಿ ಬರ್ತಾಳೆ. ಲಕ್ಷ್ಮೀದೇವಿ ಭಗವಂತನನ್ನು ಬರೆಸ್ತಾಳೆ. ಇದಾದ ನಂತರ ಅಮೃತ ಬರುತ್ತೆ. ಧನ್ವಂತರಿ ರೂಪಿಯಾದ ಭಗವಂತ ಅಮೃತವನ್ನು ಧಾರಣೆ ಮಾಡಿಕೊಂಡು ಹೊರಗೆ ಬರ್ತಾನೆ. ತದನಂತರದಲ್ಲಿ ರಾಕ್ಷಸರನ್ನು ಮೋಹಗೊಳಿಸುವುದಕ್ಕಾಗಿ ಆ ಧನ್ವಂತರಿಯ ಪರಮಾತ್ಮನ ಕೈಯಿಂದ ಆ ಅಮೃತ ಭಾಂಡವನ್ನು ರಾಕ್ಷಸರು ತೆಗೆದುಕೊಂಡು ಹೋಗಿಬಿಡ್ತಾರೆ. ಬೇಕಂತಲೇ ಬಿಡ್ತಾನೆ. ಅದನ್ನು ಹೇಳ್ತಾರೆ, ಸತ್ಯಚ್ಯುತಾನ್ ಕಾರಯಿತು ವಧಾಯ. ಅಂದರೆ ಅವರನ್ನು ಸಂಹಾರ ಮಾಡಬೇಕು ಅಂತಾದರೆ ಅವರು ದುಷ್ಟರು ಅಂತ ಲೋಕಕ್ಕೆ ಗೊತ್ತಾಗಬೇಕು. ಇಲ್ಲದೇ ಇದ್ರೆ ಭಗವಂತ ದೇವತೆಗಳ ಪಕ್ಷಪಾತಿ, ಹಾಗಾಗಿ ದೇವತೆಗಳನ್ನು ರಕ್ಷಣೆ ಮಾಡ್ತಾನೆ, ಅವರಿಗಷ್ಟೇ ಅಮೃತ ಕೊಡ್ತಾನೆ, ದೈತ್ಯರನ್ನ ವಿನಾಕಾರಣ ಸಂಹಾರ ಮಾಡ್ತಾನೆ ಅಂತ ಈ ರೀತಿಯಾಗಿ ತಪ್ಪು ತಿಳಿಯಬೇಕಾಗತ್ತೆ. ಹಾಗಾಗಬಾರದು ಅಂತ ಹೇಳಿ ಮೊದಲಿಗೆ ಅವರು ಮಾಡೋದು ತಪ್ಪು ಅಂತ ಗೊತ್ತಾದರೆ ಅವರಿಗೆ ಶಿಕ್ಷೆ ಆದರೂ ಕೂಡ ಸ್ವಲ್ಪ ಕನ್ವಿನ್ಸಿಂಗ್ ಆಗಿರುತ್ತೆ. ಓಕೆ, ಅವರು ತಪ್ಪು ಮಾಡಿದ್ದಾರೆ, ಶಿಕ್ಷೆ ಆಗಿದೆ ಅಂತ. ಹಾಗಾಗಿ ಹಾಗೆ ಮಾಡೋದಕ್ಕಾಗಿ, ಜನರಿಗೆ ತೋರಿಸ್ಕೊಡೋದಕ್ಕಾಗಿ ಈ ರೀತಿಯಾಗಿ ಭಗವಂತ ಬಿಟ್ಟುಕೊಟ್ಟಿದ್ದಾನೆ. ಅವರು ಅದನ್ನು ತೆಗೆದುಕೊಂಡು ಹೋದ ಕೂಡಲೇ ಪುನಃ ಭಗವಂತನೇ ಮತ್ತೆ ಮೋಹಿನಿ ರೂಪದಿಂದ ಪ್ರಕಟನಾಗಿ ಆ ಎಲ್ಲ ದೈತ್ಯರನ್ನು ಮೋಹ ಮಾಡಿ ಕೇವಲ ದೇವತೆಗಳಿಗೆ ಈ ಅಮೃತ ಸಿಗುವಂತೆ ಭಗವಂತ ಮಾಡ್ತಾನೆ. ಈ ಸಂದರ್ಭವನ್ನು ನೋಡಿಕೊಂಡು ರಾಹು ಎಂಬಂತಹ ಒಬ್ಬ ದೈತ್ಯ, ಅವನು 1000 ವರ್ಷಗಳ ಕಾಲ, 1000 ಜನ್ಮಗಳಲ್ಲಿ ಮತ್ತೆ ಅಮೃತದ ಸಲುವಾಗಿ ಏನೇ ತಪಸ್ಸನ್ನು ಮಾಡಿರ್ತಾನೆ. ತಪಸ್ಸನ್ನು ಮಾಡಿ ಅವನು ಅಮೃತವನ್ನು ಪಡೆಯಬೇಕು ಅಂತ ತಪಸ್ಸನ್ನು ಮಾಡಿದಾಗ ಬ್ರಹ್ಮದೇವರು ಹೊರ ಕೊಟ್ಟಿರ್ತಾರೆ. ಆ ಕಾರಣಕ್ಕಾಗಿ ಅವರಿಗೆ ಅಮೃತ ಅನ್ನೋದು ಸಿಗ್ತಾ ಇದೆ. ಸಿಕ್ಕಿದ ನಂತರ ತಕ್ಷಣದಲ್ಲಿ ಏನೇ ಭಗವಂತ ಚಕ್ರವನ್ನು ಬಿಟ್ಟು ಅದನ್ನು ಅವರನ್ನು ಸಂಹಾರ ಮಾಡ್ತಾನೆ. ದೇವತೆಗಳಿಂದ ಸಮಾವಿಷ್ಟವಾಗಿದ್ದಕ್ಕೆ ಅದಕ್ಕೆ ಗ್ರಹತ್ವ ಅನ್ನೋದು ಬಂತು. ಹಾಗಾಗಿ ಪೂಜ್ಯವಾದಂತಹ ಗ್ರಹ ಅಂತ ಇದಾಗಿದೆ. ಹೀಗೆ ಇದಾದ ನಂತರ ಅಂತಹ ಕಷ್ಟಕಾಲದಲ್ಲಿ ಕೂಡ ಭಗವಂತ ನಿನಗೆ ಸಹಾಯ ಮಾಡಿದ್ದಿ, ನಮಗೆ ರಕ್ಷಣೆ ಮಾಡಿದ್ದಿ, ನಮ್ಮ ಮೇಲೆ ಅನುಗ್ರಹ ಮಾಡಿದ್ದಿ. ಅಂತಹ ಸಂದರ್ಭ ಮತ್ತೆ ಬಂದಿದೆ. ನಾವು ಮತ್ತೆ ಜ್ಞಾನದಿಂದ ವಂಚಿತರಾಗಿದ್ದೇವೆ, ಅಜ್ಞಾನದ ಅಂಧಕಾರದಲ್ಲಿ ನಾವೆಲ್ಲೋ ದುಃಖಿತರಾಗಿದ್ದೇವೆ, ಸಜ್ಜನ ಸಮುದಾಯವೂ ಕೂಡ ದುಃಖಿತವಾಗಿದೆ. ಹಾಗಾಗಿ ಅವಶ್ಯವಾಗಿ ನೀನು ಅನುಗ್ರಹ ಮಾಡಬೇಕು ಅಂತ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ಭಗವಂತ ಹೇಳ್ತಾನೆ, ನಾನು ಅವಶ್ಯವಾಗಿ ಪ್ರಕಟನಾಗ್ತೇನೆ, ಈ ರೀತಿಯಾಗಿ ನಾನು ಪ್ರಕಟನಾಗ್ತೇನೆ ಅಂತ ಈ ರೀತಿಯಾಗಿ ಎಲ್ಲವನ್ನು ಹೇಳಿ ಕಳಿಸಿದ. ಇದಾದ ನಂತರ ವಸಿಷ್ಠರ, ಬ್ರಹ್ಮದೇವರ ಮಕ್ಕಳಾದಂತಹ ವಸಿಷ್ಠ ಋಷಿಗಳು, ವಸಿಷ್ಠ ಋಷಿಗಳಿಗೆ 101 ಜನ ಮಕ್ಕಳಿರ್ತಾರೆ. ಅವರಲ್ಲಿ ಮೊಟ್ಟ ಮೊದಲನೆಯ ಮಗ ಶಕ್ತಿ ಅಂತ ಈ ರೀತಿಯಾಗಿ ಆ ಎಲ್ಲ ಮಕ್ಕಳು ಕೂಡ ವಿಶ್ವಾಮಿತ್ರರ ಕೋಪಕ್ಕೆ ಕಾರಣ ತುತ್ತಾಗಿ ಅವರೆಲ್ಲರೂ ಕೂಡ ಮರಣವನ್ನು ಹೊಂದಿಬಿಡ್ತಾರೆ. ಆ ಶಕ್ತಿ ಎಂಬಂತಹ ವ್ಯಕ್ತಿಯೂ ಕೂಡ ಮರಣವನ್ನು ಹೊಂದುವ ಸಂದರ್ಭದಲ್ಲಿ ಅವರ ಹೆಂಡತಿ ಗರ್ಭಿಣಿಯಾಗಿರುತ್ತಾಳೆ. ಹಾಗಾಗಿ ಅವರಲ್ಲಿ ಪರಾಶರ ಅಂತ ರೀತಿಯಾಗಿ ವಸಿಷ್ಠರೇ ಅದನ್ನು ಗರ್ಭವನ್ನು ರಕ್ಷಣೆ ಮಾಡಿರ್ತಾರೆ. ಹಾಗಾಗಿ ಅಲ್ಲಿ ಪರಾಶರ ಅಂತ ರೀತಿಯಾಗಿ ಅದ್ಭುತವಾದ ಶ್ರೇಷ್ಠವಾದಂತಹ ಋಷಿಗಳು ಹುಟ್ಟುತ್ತಾರೆ. ಅವರಲ್ಲೇನೆ ಮತ್ತೆ ಆ ಪರಾಶರ ಋಷಿಗಳು ಭಗವಂತನನ್ನು
ಕುರಿತು ತಪಸ್ಸನ್ನು ಮಾಡಿ ನೀನು ನನ್ನ ಮಗನಾಗುವಂತೆ ರೀತಿಯಾಗಿ ಸುತೋಮಸ್ಯಾದಿ ಧರವು ತದವು ಈ ರೀತಿಯಾಗಿ ಭಗವಂತನನ್ನ ಪ್ರಾರ್ಥನೆ ಮಾಡಿದಾಗ ಅವಶ್ಯವಾಗಿ ನಾನು ನಿನ್ನ ಮಗನಾಗಿ ನಾನು ಪ್ರಕಟನಾಗ್ತೇನೆ ಅಂತ ರೀತಿಯಾಗಿ ಹೇಳಿ ವರವನ್ನು ಕೊಡ್ತಾನೆ ಭಗವಂತ. ಕೊಟ್ಟಾಗ ಭಗವಂತ ಇನ್ನೊಂದು ವಿಚಾರವನ್ನು ಹೇಳ್ತಾನೆ. ಈ ರೀತಿ ವಸು ಅಂತ ರೀತಿಯಾಗಿ ಒಬ್ಬ ವ್ಯಕ್ತಿ ಇದ್ದಾನೆ. ಆ ರಾಜ ಶ್ರೇಷ್ಠವಾದಂತಹ ಧರ್ಮಗಳನ್ನು ಆಚಾರ ಮಾಡ್ತಾ ಇರ್ತಾನೆ. ಅವನ ಧರ್ಮಾಚರಣೆಗೆ ಮೆಚ್ಚಿ ಇಂದ್ರದೇವರು ಅವನಿಗೆ ಒಂದು ಶ್ರೇಷ್ಠವಾದ ವಿಮಾನವನ್ನು ಬಹುಮಾನವನ್ನಾಗಿ ಕೊಟ್ಟಿದ್ದಾನೆ. ಹಾಗಾಗಿ ಏನೇ ಅವನು ಯಾವಾಗಲೂ ಕೂಡ ಗಗನದಲ್ಲಿ ಸಂಚಾರ ಮಾಡ್ತಾನೆ. ಹಾಗಾಗಿ ಅವನ ಹೆಸರು ಉಪರಿಚರ ಬಸುವಂತ ರೀತಿಯಾಗಿ. ಹಾಗಾಗಿ ಅವನಿಗೆ ಮತ್ತೆ ಒಬ್ಬ ಹೆಂಡತಿ ಇದ್ದಾಳೆ. ಅವನು ಈ ಪಿತೃದೇವತೆಗಳ ಆಜ್ಞೆಯ ಮೇರೆಗೆ ಮೃಗಗಳನ್ನು ಬೇಟೆಯಾಡೋದಕ್ಕಾಗಿ ವನಕ್ಕೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ಅವನಿಗೆ ಹೆಂಡತಿಯ ಸ್ಮರಣೆಯಾಗಿ ರೇತಸ್ಖಲನವಾಗತ್ತೆ. ಆ ರೇತಸ್ಖಲನವನ್ನು ಸ್ಖಲಿತವಾದಂತಹ ರೇತಸ್ಸನ್ನು ಒಂದು ಪಕ್ಷಿಗೆ ಕೊಡ್ತಾನೆ. ಆ ಪಕ್ಷಿ ಇನ್ನೊಂದು ಪಕ್ಷಿಯ ಜೊತೆಗೆ ಜಗಳವಾಡುವ ಸಂದರ್ಭದಲ್ಲಿ ಆ ರೇತಸ್ಸು ಪುನಃ ಕೆಳಗೆ ಬಿದ್ದು ಸಮುದ್ರದ ಗರ್ಭದಲ್ಲಿ ಸೇರುತ್ತೆ. ಅದನ್ನು ಒಂದು ಮೀನು ಸ್ವೀಕಾರ ಮಾಡುತ್ತೆ. ಆ ಮೀನಿನಲ್ಲಿ ಅವಳಿ ಜವಳಿ ಇಬ್ಬರು ಹೆಣ್ಣು ಗಂಡು ಹುಟ್ಟುತ್ತಾರೆ. ಆ ಹೆಣ್ಣಿನಲ್ಲಿ ನಾನು ಅವತಾರ ಮಾಡ್ತೇನೆ ಅಂತ ಇಷ್ಟು ಹೇಳ್ತಾನೆ. ಈ ಹೆಣ್ಣು ಗಂಡು ಇಬ್ಬರು ಅವತಾರ ಮಾಡಿದಾಗ ಆ ಹೆಣ್ಣನ್ನ ಆ ಮೀನುಗಾರರೆಲ್ಲರೂ ಕೂಡ ತಮ್ಮ ರಾಜನಿಗೆ ಕೊಟ್ಟರೆ ಆ ರಾಜ ದಾಸರಾಜ ಉಪರಿಚರ ವಸುವಿಗೆ ತಂದು ಕೊಡ್ತಾನೆ. ಹೆಣ್ಣನ್ನ ಗಂಡನ ಎರಡೂ ಕೂಸುಗಳನ್ನು ಕೊಟ್ಟರೆ ಗಂಡನ್ನ ರಾಜ ತೆಗೆದುಕೊಂಡು ಪುನಃ ಹೆಣ್ಣನ್ನ ಆ ದಾಸರಾಜನಿಗೆ ಕೊಡ್ತಾನೆ. ಇವನು ಮತ್ಸ್ಯರಾಜ ಅಂತ ಪ್ರಸಿದ್ಧನಾಗ್ತಾನೆ. ಈ ಕಡೆ ಆ ಸತ್ಯವತಿ ಅಂತ ಅವಳಿಗೆ ಹೆಸರಿಟ್ಟು, ಈ ರಾಜನ ಮಗಳೇ ಸತ್ಯವತಿ. ಅವಳು ಇದೇ ವೃತ್ತಿಯಲ್ಲೇ ಇರುತ್ತಾಳೆ. ಅವಳು ಯಮುನಾದಿಯಲ್ಲಿ ಈ ರೀತಿಯಾಗಿ ಈ ದಡದಿಂದ ಆ ದಡಕ್ಕೆ ಎಲ್ಲ ಜನರನ್ನು ಸೇರಿಸುವ ಕೆಲಸವನ್ನು ಮಾಡ್ತಾ ಇದ್ದಾಗ ಆ ಸಂದರ್ಭದಲ್ಲಿ ಪರಾಶರರು ತೀರ್ಥಯಾತ್ರೆಗೆ ಎಂಬ ನಿಮಿತ್ತದಿಂದ ಅಲ್ಲಿ ಸೇರಿಕೊಂಡು ಅದೇ ಸಂದರ್ಭದಲ್ಲಿ ಅವರಿಗೆ ಸಮಾಗಮವಾಗಿ ಅಲ್ಲಿ ವೇದವ್ಯಾಸದೇವರ ಪ್ರಕಟವಾಗತ್ತೆ ಅಂತ. ಈ ರೀತಿಯಾಗಿ ವೇದವ್ಯಾಸದೇವರು ಕನ್ಯಾಪುತ್ರರು ಅಂತ ರೀತಿಯಾಗಿ ಪ್ರಸಿದ್ಧಿ ಇದೆ. ಹಾಗಾಗಿ ಕಾನೀನ ಅಂತ ರೀತಿಯಾಗಿ ಹೇಳ್ತಾರೆ. ವೇದದಲ್ಲಿಯೂ ಕೂಡ ದಿನತ್ಕನೀನ ಬೋಧನಂ ಪಚ್ಚತ ಇತ್ಯಾದಿಯಾಗಿ ಹೇಳಬೇಕಾದಾಗ ಮಂತ್ರದಲ್ಲಿ ಕನೀನ ಎಂಬ ಶಬ್ದದಿಂದ ಭಗವಂತನನ್ನು ಕರೆದುಕೊಂಡಿದೆ. ಈ ಕನೀನ ಎಂಬುದರ ಅರ್ಥವೇನು ಅಂದರೆ ಅಲ್ಲಿ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡಬೇಕಾದಾಗ ಬಾದರಾಯಣ ಅಂತ ವ್ಯಾಖ್ಯಾನವನ್ನು ಮಾಡ್ತಾರೆ. ಹಾಗಾಗಿ ಭಗವಂತ ವೇದವ್ಯಾಸದೇವರು ಕನ್ಯಾಪುತ್ರರು ಅಂತ ರೀತಿಯಾಗಿ ಪ್ರಸಿದ್ಧವಾಯಿತು. ಅದೇ ಕಾರಣಕ್ಕಾಗಿಯೇ ಯಾದವಾರರು ಕೂಡ ಕಾನೀನ ಮದ್ಗುರು ಸುಸೇವೆ ಪದಾರ್ಜಯುಗ್ಮ ವಾಸಿಷ್ಠ ಪೃಷ್ಠಮದೇಹಿ ಕರಾವಲಂ ಅಂತ ಹೇಳಿ ಭಗವಂತನನ್ನು ಸ್ತೋತ್ರ ಮಾಡಬೇಕಾದಾಗ, ವೇದವ್ಯಾಸದೇವರನ್ನು ಸ್ತೋತ್ರ ಮಾಡಬೇಕಾದಾಗ ಕಾನೀನ ಅಂತ ರೀತಿಯಾಗಿಯೇ ಸ್ತೋತ್ರ ಮಾಡಿದ್ದಾರೆ. ಭಗವಂತನಿಗೆ ಯಾವುದೇ ವಿಧವಾದಂತಹ ಶುಕ್ಲಶೋಣಿತ ಸಂಬಂಧದಿಂದ ಆಗುವಂತಹ ಜನ್ಮವಿಲ್ಲ. ಕೇವಲ ಅವನ ಪ್ರಾದುರ್ಭಾವ ಮಾತ್ರ. ಅನಂತ ರೂಪಗಳಿಂದ ಯುಕ್ತನಾದ ಭಗವಂತ ಅವನು ಕೇವಲ ಆಯಾ ಕಾಲದಲ್ಲಿ ಆಯಾ ರೂಪಗಳಿಂದ ಆಯಾ ಸಂದರ್ಭಗಳಲ್ಲಿ ಪ್ರಕಟನಾಗ್ತಾನೆ. ಅದಕ್ಕೆ ಒಂದು ಸುಂದರವಾದಂತಹ ದೃಷ್ಟಾಂತವನ್ನು ಮೇಲಿಂದ ಮೇಲೆ ಶ್ರೀಮದಾಚಾರ್ಯರು ಕೊಡ್ತಾರೆ. ಯಥಾ ನೃಸಿಂಹಾಕೃತಿರಾವಿರಾಸೀತ್ ಅಂತ. ಭಗವಂತನಿಗೆ ಒಂದು ವೇಳೆ ನಮ್ಮಂತೆ ಶುಕ್ಲಶೋಣಿತ ಸಂಬಂಧದಿಂದ ಜನ್ಮವಿತ್ತು ಅಂತಾದರೆ ಆಗ ನರಸಿಂಹದೇವರ ಜನ್ಮ ಹೇಗಾಯಿತು? ಅಲ್ಲಿ ಯಾವ ತಂದೆ ಇದ್ಲು, ಯಾವ ತಾಯಿ ಇದ್ಲು, ಯಾವ ರೀತಿಯಾದಂತಹ ಸಂಬಂಧ ಇತ್ತು? ಅಲ್ಲಿ ಕಂಬದಿಂದ ಯಾರು ಹೊರಡ್ತಾರೆ? ಆ ರೀತಿಯಾಗಿ ಭಗವಂತನ ಅವತಾರ ಎಲ್ಲೆಲ್ಲೂ ಆಗತ್ತೋ ಅಲ್ಲೆಲ್ಲ ಕಡೆಗೂ ಸ್ತ್ರೀಯ ಅವಸ್ಥೆ ಹೇಗೆ ಅಂದರೆ ಸ್ತಂಭದಂತೆ ಅಂತ. ಅಂದರೆ ಸ್ತಂಭದ ಸ್ಥಾನದಲ್ಲಿ ಸ್ತ್ರೀ ಇರ್ತಾಳೆ. ಹಾಗಾಗಿ ಎಲ್ಲೇ ಭಗವಂತ ಅವತಾರ ಮಾಡ್ತಾನೆ ಅಂತಂದರೆ ಜನ್ಮವಾಗತ್ತೆ ಅಂದರೆ ಅರ್ಥವೇನು ಅಂದರೆ ಪ್ರಾದುರ್ಭಾವ ಅಂತ. ಜನ್ಮ ಎಂಬ ಅಂದರೆ ಜನಿ ಪ್ರಾದುರ್ಭಾವೇ ಎಂಬ ಧಾತುವಿಗೇನೇ ಅರ್ಥವಿದೆ. ಏನಂತ ಜನ್ಮ ಅಂದರೆ ಹುಟ್ಟುವಂತ ಅರ್ಥವಲ್ಲ, ಪ್ರಾದುರ್ಭಾವ ಅಂತ ಅರ್ಥ. ಹಾಗಾಗಿ ಜನ್ಮ ಶಬ್ದಕ್ಕೆ ಇರುವಂತಹ ಅರ್ಥ ಪ್ರಾದುರ್ಭಾವನೆ. ಹಾಗಾಗಿ ಭಗವಂತ ಎಲ್ಲ ಕಡೆಗೂ ಕೂಡ ಪ್ರಕಟನಾಗಿದ್ದಾನೆ ಅಂತಲೇ ಅರ್ಥವನ್ನು ಮಾಡಿಕೊಳ್ಳಬೇಕು ಅಂತ. ಹಾಗಾಗಿ ಅದ್ಭುತವಾದಂತಹ ಯಮುನಾ ತಟದಲ್ಲಿ ಪರಾಶರರಿಂದ ಸತ್ಯವತಿಯಲ್ಲಿ ಭಗವಂತ ಪ್ರಕಟನಾಗಿದ್ದಾನೆ. ಪ್ರಕಟನಾದ ಕೆಲವೇ ದಿವಸಗಳಲ್ಲಿ ಅವನಿಗೆ ಉಪನಯನವನ್ನು ಮಾಡಿದ್ದಾರೆ. ಸಾಕ್ಷಾತ್ ಭಗವಂತ ಉಪನಯನವನ್ನು ಮಾಡಿಕೊಂಡ ತಕ್ಷಣದಲ್ಲಿಯೇನೆ ಎಲ್ಲ ಬ್ರಹ್ಮಾದೇವತೆಗಳನ್ನು ಕರೆದುಕೊಂಡು ಮೇರು ಪರ್ವತಕ್ಕೆ ಹೋಗ್ತಾನೆ. ಹೋಗಿ ಏನು ಅದ್ಭುತ! ಯಾಂಚಾಮಂದರ ಲೋಲಿತಾದ್ಯತ ಉದೇತ್ ವಿದ್ಯೇಂದಿರ ನಿರ್ಜರೈ ಜಾತೋ ಭಾರತ ಪಾರಿಜಾತ ಸುತರು ಸದ್ಬ್ರಹ್ಮ ಸೂತ್ರಾಮೃತಂ ಆಸೀತ್ ತಂತ್ರ ಪುರಾಣ ಸನ್ಮಣಿಗಣೋ ಜಾತ ಶುಕೇಂದು ಸದಾ ಸೋಯಂ ವ್ಯಾಸ ಸುಧಾ ನಿಧಿರ್ಭವತು ಮೇ ಭೂತ್ಯೈ ಸತಾಂ ಭೂತಿದಃ
ಅದ್ಭುತವಾದಂತಹ ಜ್ಞಾನದ ಭಂಡಾರವನ್ನು ಜಗತ್ತಿಗೆ ಕರುಣಿಸುತ್ತಾನೆ ಭಗವಂತ. ಅಲ್ಲಿ ಇಷ್ಟೊತ್ತವರೆಗೆ ನಾವು ಕೇಳಿದ್ವಿ ಸಮುದ್ರ ಮಥನದ, ಅದೇ ರೀತಿ ಭಗವಂತನೆಂಬಂತಹ ಸಮುದ್ರವನ್ನು ನಾವು ಕಡಿದಾಗ ಯಾವುದ್ಯಾವುದು ಬಂತು? ಅಲ್ಲಿ ಕಡಿಬೇಕಾದರೆ ಮಂದರ ಪರ್ವತವನ್ನು ಇಟ್ಟರು. ಇಲ್ಲಿ ಯಾವುದು ಅಂದರೆ ದೇವತೆಗಳ ಪ್ರಾರ್ಥನೆಯೇ ಮಂದರ ಪರ್ವತ. ಯಾಂಚಾ ಮಂದರ ಲೋಲಿತಾದ್ಯತ ಉದಯಿತ್. ಅದರಿಂದ ಏನು ಸಿದ್ಧವಾಯಿತು ಅಂದರೆ ವಿದ್ಯಾ ಇಂದಿರ, ಅಂದರೆ ಜ್ಞಾನವೆಂಬಂತಹ ಲಕ್ಷ್ಮೀದೇವಿ ಪ್ರಕಟವಾದಳು ಅಂತ. ಅದೇ ರೀತಿ ಕಲ್ಪವೃಕ್ಷ ಅಲ್ಲಿ ಪ್ರಕಟವಾಯಿತು ಸಮುದ್ರದಲ್ಲಿ ಕ್ಷೀರಸಾಗರವನ್ನು ಮಥಿಸಿದಾಗ. ಇಲ್ಲಿ ಭಾರತ ಪಾರಿಜಾತ ಸುತರುಹು, ಮಹಾಭಾರತವೆಂಬಂತಹ ಅದ್ಭುತವಾದ ಕಲ್ಪವೃಕ್ಷ ಅಲ್ಲಿ ಪ್ರಕಟವಾಗ್ತಾ ಇದೆ. ಅಲ್ಲಿ ಮತ್ತೆ ಹಗ್ಗ ಯಾವುದು ಅಂತಂದರೆ ಸದ್ಬ್ರಹ್ಮಸೂತ್ರ ಹಿಪಂ ಅಂತ, ಅಂದರೆ ಬ್ರಹ್ಮಸೂತ್ರಗಳೆಂಬಂತಹ ಹಗ್ಗವನ್ನು ಇಟ್ಟುಕೊಂಡು ಭಗವಂತನಲ್ಲಿ ವೇದವ್ಯಾಸ ದೇವರಲ್ಲಿ ಮಥನವನ್ನು ಮಾಡಿದ್ದಾರೆ ಅಂತ. ಅದೇ ರೀತಿ ಅನೇಕ ವಿಧವಾದಂತಹ ಪುರಾಣಗಳು ಇಲ್ಲಿ ಪ್ರಕಟವಾಗ್ತಾ ಇವೆ. ಸಾಕ್ಷಾತ್ ರುದ್ರದೇವರು ವಾಯುದೇವರ ಸಮಾವೇಶದಿಂದ ಶುಕಾಚಾರ್ಯರಾಗಿ ಅವತಾರ ಮಾಡ್ತಾ ಇದ್ದಾರೆ. ಈ ರೀತಿಯಾದಂತಹ ಅದ್ಭುತವಾದಂತಹ ಗ್ರಂಥರಾಶಿ ಜ್ಞಾನರಾಶಿಯನ್ನು ವೇದವ್ಯಾಸ ದೇವರು ಕೊಡ್ತಾ ಇದ್ದಾರೆ. ಸರ್ವಾಣಿ ಶಾಸ್ತ್ರಾಣಿ ತಥೈವ ಕೃತ್ವ ವಿನಿರ್ಣಯಂ ಬ್ರಹ್ಮಸೂತ್ರಂ ಚಕಾರ. ವೇದಗಳ ಅರ್ಥವನ್ನು ನಿರ್ಣಯ ಮಾಡುವುದಕ್ಕಾಗಿ, ಅಂದರೆ ಅದುಃಖಂ ಇತರತ್ಸರ್ವಂ ಜೀವ ಏವದು ದುಃಖಿನಃ ತೇಷಾಂ ದುಃಖ ಪ್ರಹಾಣಾಯ ಶತ್ರುವೇಷ ಪ್ರವರ್ತತೆ ಅಂತ. ವೇದಗಳ ಪ್ರವೃತ್ತಿ ಯಾಕೆ ಅಂತಂದರೆ ಅದುಃಖಂ ಇತರತ್ಸರ್ವಂ, ಜೀವನಿಂದ ಭಿನ್ನವಾದ ಜಡವಾದ ಪದಾರ್ಥಗಳೆಲ್ಲಕ್ಕೂ ಕೂಡ ದುಃಖವಿಲ್ಲ. ಯಾಕೆ? ದುಃಖದ ಅನುಭವ ಅದಕ್ಕಿಲ್ಲ, ಬುದ್ಧಿಯಾದಿಗಳಿರೋದಿಲ್ಲ. ಹಾಗಾದರೆ ಜೀವ ಏವತು ದುಃಖಿನಃ, ದುಃಖಿಗಳಾದವು ಯಾವ ಜೀವರಾಶಿಗಳಷ್ಟೇ. ಹಾಗಾದರೆ ಆ ಜೀವರಾಶಿಗಳಿಗೂ ದುಃಖವನ್ನು ನಾಶ ಮಾಡುವುದಕ್ಕಾಗಿ ಈ ಶುಚಿಗಳ ಪ್ರವೃತ್ತಿಯಾಗಿದೆ. ಹಾಗಾದರೆ ಬರೀ ವೇದಗಳ ಅಧ್ಯಯನ ಮಾಡಿದರೆ ಸಾಕ ಅಂದರೆ ಹಾಗಾಗೋದಿಲ್ಲ. ಅರ್ಥಮೂಲೇನಿ ಚದುವು ವ್ಯರ್ಥಮು ಅಂತ ತೆಲುಗುದಲ್ಲಿ ಒಂದು ಮಾತಿದೆ. ಅಂದರೆ ನಮಗೆ ಅರ್ಥವನ್ನು ಮಾಡಿಕೊಳ್ಳದೆ ಬರೇ ನಾವು ವಾಕ್ಯಗಳನ್ನು ಓದರೆ ಯಾವುದಕ್ಕೂ ಉಪಯೋಗ ಇಲ್ಲ ಅಂತ. ಹಾಗಾದರೆ ವೇದಗಳ ಅರ್ಥವನ್ನು ಮಾಡಿಕೊಳ್ಳಬೇಕು. ಬರೇ ಅರ್ಥವನ್ನು ಮಾಡಿಕೊಂಡ್ರೆ ಸರಿ ಹೋಗೋದಿಲ್ಲ, ಸರಿಯಾದ ಅರ್ಥವನ್ನು ಮಾಡಿಕೊಳ್ಳಬೇಕು. ಹಾಗಾದರೆ ಬ್ರಹ್ಮಸೂತ್ರಗಳ ಅಡಿಯಲ್ಲಿಯೇ ಆ ವೇದಗಳ ಅಧ್ಯಯನವನ್ನು ಮಾಡಿದಾಗ, ಆ ವೇದಗಳನ್ನು ನಾವು ವಿಚಾರ ಮಾಡಿದಾಗ ಸರಿಯಾದಂತಹ ತತ್ವಜ್ಞಾನ ಅನ್ನೋದು ನಮಗೆ ಸಿಗತ್ತೆ ಅಂತ. ಹಾಗಾದರೆ ವೇದಾರ್ಥ ನಿರ್ಣಾಯಕವಾದಂತಹ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅವುಗಳಿಗೆ ಪರವಿದ್ಯೆ ಅಂತ ಈ ರೀತಿಯಾಗಿ ಕರೀತಾರೆ. ಈ ರೀತಿಯಾದಂತಹ ಎಲ್ಲ ವಿಧವಾದ ಅದೇ ರೀತಿ ಅನೇಕ ಪುರಾಣಗಳನ್ನು ಮದ್ವಯಂ ಭದ್ವಯಂ ಚೈವ ಭತ್ರಯಂ ವಚತುಷ್ಟಯಂ ಅನಾಕಲಿಂಗ ಕುಸ್ಕಾನೈ ಪುರಾಣಾಣಿ ವಿಧೋ ವಿದುಹು ಅಂತ 18 ಮಹಾಪುರಾಣಗಳನ್ನು ರಚನೆ ಮಾಡ್ತಾರೆ. ಮದ್ವಯಂ ಅಂದರೆ ಮತ್ಸ್ಯ ಪುರಾಣ ಹಾಗೂ ಮಾರ್ಕಾಂಡೇಯ ಪುರಾಣ, ಭದ್ವಯಂ ಅಂದರೆ ಭವಿಷ್ಯ ಪುರಾಣ ಹಾಗೂ ಭಾಗವತ. ಅದೇ ರೀತಿ ಭ್ರತ್ರಯಂ ಅಂದರೆ ಬ್ರಹ್ಮಾಂಡ ಪುರಾಣ, ಬ್ರಹ್ಮಪುರಾಣ, ಬ್ರಹ್ಮವೈವರ್ತ ಪುರಾಣ. ವಚತುಷ್ಟಯಂ ವಕಾರದಿಂದ ಆರಂಭವಾಗುವ ವಿಷ್ಣು ಪುರಾಣ, ವಾಮನ ಪುರಾಣ, ವಾಯುಪುರಾಣ ಹಾಗೂ ವರಾಹ ಪುರಾಣ. ಅದೇ ರೀತಿ ಅನಾಕಲಿಂಗ ಕುಸ್ಕಾನಿ ಅಗ್ನಿಪುರಾಣ, ನಾರದ ಪುರಾಣ, ಪದ್ಮಪುರಾಣ ಹಾಗೂ ಕೂರ್ಮ ಪುರಾಣ ಹಾಗೂ ಲಿಂಗ ಪುರಾಣ ಹಾಗೂ ಗರುಡ ಪುರಾಣ, ಸ್ಕಂದ ಪುರಾಣ ಅಂತ ಈ ರೀತಿಯಾಗಿ 18 ಪುರಾಣಗಳನ್ನು ರಚನೆ ಮಾಡಿ, ಇವುಗಳಲ್ಲಿಯೂ ಕೂಡ ಸಾತ್ವಿಕ ಪುರಾಣಗಳು, ರಾಜಸ ಪುರಾಣಗಳು ಹಾಗೂ ತಾಮಸ ಪುರಾಣಗಳು ಅಂತ ವಿಭಾಗವಿದೆ. ಈ ರೀತಿಯಾದಂತಹ ಅದ್ಭುತವಾದಂತಹ ವೇದಗಳ ಹಾಗೂ ಬ್ರಹ್ಮಸೂತ್ರದ ಪುರಾಣಗಳ ಉಜ್ಜೀವನವನ್ನು ಮಾಡಿಸಿ ಜ್ಞಾನವನ್ನು ಹರಿಸಿದ್ದಾರೆ ವೇದವ್ಯಾಸದೇವರು. ಅದೇ ರೀತಿ ಇವೆಲ್ಲವನ್ನು ರಚನೆ ಮಾಡಿದರು. ಎಲ್ಲವನ್ನು ರಚನೆ ಮಾಡಿ ಈ ಜ್ಞಾನವನ್ನು ಬೆಳೆಸಿದ್ದಾರೆ, ಹುಟ್ಟಿಸಿದ್ದಾರೆ. ಇದಾದ ನಂತರ ಸಂಚಾರವನ್ನು ಮಾಡುವ ಸಂದರ್ಭದಲ್ಲಿ ಅವರು ನಡ್ಕೊಂಡು ಹೋಗ್ತಾ ಇರಬೇಕಾದಾಗ ಒಂದು ಚಿಕ್ಕ ಹುಳ ಕಾಣಿಸ್ತು, ಕೀಟ ನೋಡಿ ಆ ಕೀಟ ಅದರ ಯೋಗ್ಯತೆ ಗೊತ್ತು, ಭಗವಂತನಿಗೆ ಎಲ್ಲರ ಯೋಗ್ಯತೆ ಗೊತ್ತು. ಹಾಗಾಗಿ ಆ ಕೀಟದ ಯೋಗ್ಯತೆಯನ್ನು ತಿಳಿದುಕೊಂಡ ಭಗವಂತ ಅವರ ಪೂರ್ವಜನ್ಮದಲ್ಲಿ ಭಗವಂತನ ಭಕ್ತನೇ ಆಗಿದ್ದ. ಹಾಗಾಗಿ ಆ ಕೀಟಕ್ಕೆ ಹೇಳ್ತಾನೆ, ಭವಸ್ವರಾಜ ಕುಶಲೀಜಮೇತತ ತ್ಯಕ್ತೇತಿ ನೈಚ್ಛತ್ವಸೋ ತತಸ್ಥಂ ಅತ್ಯಕ್ತ ದೇಹಂ ನೃಪತಿಂಚಕಾರ ಪುರಾಸ್ಸು ಭಕ್ತಂ ವೃಷಣಂ ಸುಲುಬ್ಧಂ ಅಂತ. ಅಂದರೆ ಆ ಕೀಟಕ್ಕೆ ಹೇಳ್ತಾರಂತೆ, ನೀನು ರಾಜನಾಗ್ತೀಯಾ, ನಿನ್ನನ್ನು ರಾಜನನ್ನಾಗಿ ಮಾಡ್ತೇನೆ, ಈ ದೇಹವನ್ನು ಬಿಟ್ಬಿಡು, ನೀನು ಶ್ರೇಷ್ಠವಾದ ಕ್ಷತ್ರಿಯ ದೇಹವನ್ನು ಪಡಿ, ನಾನು ಕೊಡ್ತೇನೆ, ನೀನು ತೆಗೆದುಕೋ, ರಾಜ್ಯವನ್ನು ಆಳು ಅಂತ ಹೇಳಿದ್ರೆ ಆ ಕೀಟ ಅಂತೂ ಅವೆಲ್ಲ ಬೇಡ, ನನಗೆ ಮಾಡೋದಿದ್ದೆ, ಇಲ್ಲೇ ರಾಜನನ್ನಾಗಿ ಮಾಡು, ನಾನು ಕೀಟವಾಗೇ ಇರ್ತೇನೆ, ಇಲ್ಲೇ ರಾಜನನ್ನಾಗಿ ಮಾಡು ಅಂತ. ಅತ್ಯಕ್ತ ದೇಹಂ, ಇದಕ್ಕೆ ಅನೇಕ ವ್ಯಾಖ್ಯಾನಕಾರರು ಅದ್ಭುತವಾಗಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಕೆಲವರು ಆ ಕೀಟದ ಅದೇ ದೇಹದಲ್ಲಿ ಅದೇ ಜನ್ಮದಲ್ಲಿ ಏನೇ ಕೀಟಭಾವವನ್ನು ಬಿಡಿಸಿ ಅವನಿಗೆ ಬಲಿಷ್ಠವಾದ ಕ್ಷತ್ರಿಯ ಅಂದರೆ ಕ್ಷತ್ರಿಯ ಜನ್ಮವನ್ನು ಕೊಟ್ಟು, ಅಂದರೆ ಅಲ್ಲಿಯೇ ಪರಿಣಾಮ ಮಾಡಿಸಿ ಅವನಿಗೆ ರಾಜ್ಯವನ್ನು ಆಳುವ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಕೆಲವರು
ಕೀಟಕ್ಕೇನೆ ರಾಜ್ಯವನ್ನು ಆಳುವ ಸಾಮರ್ಥ್ಯವನ್ನು ಭಗವಂತ ಕರುಣಿಸಿದ ಅಂತ ಇದು ಸರಸವಾಗಿದೆ ಅಂತ ಅನೇಕರು ಇದನ್ನೇ ಇದೇ ವಿಚಾರವನ್ನೇ ಹೇಳ್ತಾರೆ. ಅದಾದ ನಂತರ ಈ ವ್ಯಕ್ತಿಗೆ ಕೀಟ ಜನ್ಮ ಬರಲಿಕ್ಕೆ ಕಾರಣವೇನು ಅಂತಂದರೆ ಅವನು ಬಹಳ ಲೋಭಿಯಾಗಿದ್ದ, ಆ ಕಾರಣಕ್ಕಾಗಿ ಅವನಿಗೆ ಕೀಟ ಜನ್ಮ ಪ್ರಾಪ್ತವಾಯಿತು. ಅದಾದ ನಂತರ ಅವನು ಇಲ್ಲಿಯೇನೇ ಅವನು ರಾಜನಾಗ್ತಾನೆ, ಅದ್ಭುತವಾಗಿ ಅನೇಕ ವರ್ಷಗಳ ಕಾಲ ರಾಜ್ಯವನ್ನು ಆಳುತ್ತಾನೆ. ಅದಾದ ನಂತರ ಅವನಿಗೆ ಮರಣವಾಗತ್ತೆ. ಆ ಕೀಟಕ್ಕೆ ಮರಣವಾದ ನಂತರ ಶ್ರೇಷ್ಠವಾದ ಬ್ರಾಹ್ಮಣ ಕುಲದಲ್ಲಿ ಅವನು ಹುಟ್ಟಿ ಅವನಿಗೆ ಪರಮಾತ್ಮ ಜ್ಞಾನವನ್ನು ಅನುಗ್ರಹ ಮಾಡಿ ಅವನಿಂದ ಕರ್ಮಗಳನ್ನು ಸಾಧನೆಗಳನ್ನು ಮಾಡಿಸಿ ಮೋಕ್ಷವನ್ನೇ ಕೊಡ್ತಾನೆ ಅಂತ. ವಿಪ್ರತನು ವಿಮುಕ್ತೋ ಭವ ಮತ್ಪ್ರಸಾದಾತು ಅಂತ ಈ ರೀತಿಯಾಗಿ ಶ್ರೇಷ್ಠವಾದಂತಹ ಮೋಕ್ಷವನ್ನೇ ಆ ಬ್ರಾಹ್ಮಣನಿಗೆ ಕೊಟ್ಟು ಅನುಗ್ರಹ ಮಾಡ್ತಾನೆ ಭಗವಂತ. ಇದಾದ ನಂತರ ತಾನು ಅರಣ್ಯಮಥನ ಮಾಡುವ ಕಾಲದಲ್ಲಿ ಸಾಕ್ಷಾತ್ ಶುಕಾಚಾರ್ಯರನ್ನ ಅವರು ಹುಟ್ಟಿಸ್ತಾನೆ. ರುದ್ರದೇವರು ಅಲ್ಲಿ ಶುಕಾಚಾರ್ಯರಾಗಿ ಹುಟ್ಟಬೇಕು ಅಂತ ತಪಸ್ಸನ್ನು ಮಾಡಿರ್ತಾರೆ. ಹಾಗಾಗಿ ಪರಮಾತ್ಮನ ಮಕ್ಕಳಾಗಿ ಶುಕಾಚಾರ್ಯರು ಇಲ್ಲಿ ಹುಡ್ತಾರೆ. ಶುಕಾಚಾರ್ಯರು ಹುಟ್ಟಿದ್ದೇ ತಡ ಆ ಶುಕಾಚಾರ್ಯರು ವಾಯುದೇವರು ಸಮಾವಿಷ್ಟರಾಗ್ತಾರೆ. ಶುಕಂ ತಮಾಶು ಪ್ರವೇಶ ವಾಯು ವ್ಯಾಸಸ್ಯ ಸೇವಾರ್ಥ ಮತಾಸ್ಯ ಸರ್ವಂ. ವೇದವ್ಯಾಸದೇವರಿಂದ ಸಾಕ್ಷಾತ್ ಉಪದೇಶವನ್ನು, ಭಗವಂತನಿಂದ ಸಾಕ್ಷಾತ್ತಾಗಿ ಉಪದೇಶವನ್ನು ಪಡೆಯುವ ಯೋಗ್ಯತೆ ಕೇವಲ ವಾಯುದೇವರಿಗೆ ಮಾತ್ರ. ಹಾಗಾಗಿ ಇಲ್ಲಿ ಶುಕಾಚಾರ್ಯರಿಗೆ ವೇದವ್ಯಾಸದೇವರು ಉಪದೇಶ ಮಾಡಬೇಕಾದರೆ ವಾಯುದೇವರ ಸಮಾವೇಶ ಅಲ್ಲಿ ಸನ್ನಿಧಾನ ಇರಲೇಬೇಕು ಅನ್ನೋದಕ್ಕಾಗಿ ವಾಯುದೇವರು ವೇದವ್ಯಾಸದೇವರ ಸೇವೆಯನ್ನು ಮಾಡೋದಕ್ಕಾಗಿ ಅಲ್ಲಿ ಪ್ರವಿಷ್ಟರಾಗ್ತಾರೆ ಅಂತ. ಅದೇ ರೀತಿ ಅನೇಕ ದೇವತೆಗಳು ವೇದವ್ಯಾಸದೇವರ ಶಿಷ್ಯರ ಗುಂಪಿನಲ್ಲಿ ಸೇರಿಕೊಳ್ತಾರೆ. ಶೇಷೋತಪೈಲಂ ಮುನಿಮಾವಿಶತ್ ವೀಷಃ ಸುಮಂತುಂ ಬ್ರಹ್ಮಾವಿಶತ್ ವೈಶಂಪಾಯನಂ ಶಕ್ರಃ ಜೈಮಿನಿಂ ಅಂತ. ಅಂದರೆ ಶೇಷದೇವರು ಪೈಲ ಎಂಬಂತಹ ಋಷಿಗಳನ್ನು, ಅದೇ ರೀತಿ ಗರುಡದೇವರು ಸುಮಂತು ಎಂಬಂತಹ ಋಷಿಯನ್ನ ಪ್ರವೇಶ ಮಾಡ್ತಾರೆ. ಬ್ರಹ್ಮದೇವರು ವೈಶಂಪಾಯನ ಋಷಿಗಳನ್ನ, ಅದೇ ರೀತಿ ಜೈಮಿನ ಋಷಿಗಳನ್ನ ಇಂದ್ರದೇವರು, ಹೀಗೆ ಎಲ್ಲ ದೇವತೆಗಳು ಕೂಡ ಆ ಋಷಿಗಳಲ್ಲಿ ಸೇರಿಕೊಳ್ಳುತ್ತಾರೆ. ಸೇರಿಕೊಂಡು ವೇದವ್ಯಾಸ ದೇವರ ಸೇವೆಯನ್ನು ಮಾಡ್ತಾರೆ. ಈ ಕಾಲದಲ್ಲಿ ಋಗ್ವೇದ ಪ್ರವರ್ತಕರಾಗಿ ಪೈಲ ಋಷಿಗಳನ್ನ, ಅದೇ ರೀತಿ ಯಜುರ್ವೇದ ಅಂದರೆ ಶುಕ್ಲ ಯಜುರ್ವೇದಕ್ಕೂ ಸೂರ್ಯನನ್ನ, ಕೃಷ್ಣ ಯಜುರ್ವೇದಕ್ಕೆ ಮತ್ತೆ ವೈಶಂಪಾಯನನ್ನ ಪ್ರವರ್ತಕರನ್ನಾಗಿ ಮಾಡಿ, ಸಾಮವೇದಕ್ಕೆ ಜೈಮಿನ ಋಷಿಗಳನ್ನ, ಅಥರ್ವವೇದಕ್ಕೆ ಸುಮಂತು ಋಷಿಗಳನ್ನ, ಮಹಾಭಾರತಕ್ಕೆ ವೈಶಂಪಾಯನರನ್ನ, ಹೀಗೆ ಮನುಷ್ಯ ಲೋಕದಲ್ಲಿ ಕೆಲವರನ್ನ, ದೇವಲೋಕಕ್ಕೆ ಈ ಎಲ್ಲ ಶಾಸ್ತ್ರಗಳನ್ನು ಪ್ರವರ್ತನೆಗೊಳಿಸುವುದಕ್ಕಾಗಿ ನಾರದರನ್ನ, ಹೀಗೆ ಸನಕ ಸನಂದಾದಿ ಅನೇಕ ವಿಷಯಗಳನ್ನ ಯೋಗ ಪ್ರವರ್ತನೆ ಮಾಡೋದಕ್ಕಾಗಿ, ಕರ್ಮಯೋಗವನ್ನು ಪ್ರವರ್ತನೆ ಮಾಡೋದಕ್ಕಾಗಿ ಭೃಗ್ವಾದಿ ಋಷಿಗಳನ್ನು ನೇಮನ ಮಾಡಿ ಎಲ್ಲ ಕಡೆಗೂ ಕೂಡ ಜ್ಞಾನವು ಪ್ರಸರವಾಗುವಂತೆ ಭಗವಂತ ಪರಮ ಕರುಣ ಮಾಡಿದ್ದಾನೆ. ಅಂತಹ ವೇದವ್ಯಾಸದೇವರು ಅದ್ಭುತವಾದಂತಹ ಜ್ಞಾನದ ರಾಶಿಯನ್ನು ಸಮಾಜಕ್ಕೆ ನೀಡಿ ಪರಮೋಪಕಾರವನ್ನು ಮಾಡಿದ್ದಾರೆ. ಅಂತಹ ವೇದವ್ಯಾಸದೇವರ ಚರಣಾರವಿಂದಗಳಲ್ಲಿ ನನ್ನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ನನಗೆ ಅವಕಾಶ ಕೊಟ್ಟಂತಹ ಎಲ್ಲ ಸದಸ್ಯರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು, ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು ಎನ್ನುವ ವಿಷಯದ ಬಗ್ಗೆ ಸಂಗ್ರಹಾತ್ಮಕವಾದ ಉಪನ್ಯಾಸವನ್ನು ನೀಡಿದ್ದಾರೆ. ವಿಶೇಷವಾಗಿ ಅವರ ಈಗಾಗಲೇ ಹೇಳಿದಂತೆ ಅವರ ತಂದೆಯವರು ವೇದವ್ಯಾಸ ದೇವರ ಸೇವೆಯನ್ನು ಸುಮಾರು 86ಕ್ಕೆ ಬಂದಾರ. 86ನೇ ಇಸ್ವಿ ಅಂದರೆ ಎಷ್ಟಾಯಿತು? 37 ವರ್ಷದಿಂದ ಸಭಾಛತ್ರದ ಒಂದು ಸೇವೆಯನ್ನು ಮಾಡಿದ ಫಲವಾಗಿ ಅವರ ಮಗ ಸುಧಾ ವಿಶಾರದನಾಗಿ ಇವತ್ತು ಮಾಧ್ವ ಸಮಾಜಕ್ಕೆ ಪರಿಚಿತನಾಗಿದ್ದಾನೆ. ಅಂತಹ ಶ್ರೀನಿಧಿಗೆ ರಾಘವೇಂದ್ರ ರಾವ್ ಅವರು ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇಲ್ಲ ಇನ್ನು 2 ವಿಶೇಷ ಉಪನ್ಯಾಸಗಳಿವೆ. ಗಂಗಾಬಾಯಿ ಶ್ರೀನಿವಾಸಾಚಾರ್ಯ ಬೆಳಗಾಂ, SP ರಾಘವರಾವ್, SR ವರಲಕ್ಷ್ಮಿ.
ಇದ್ದಿದ್ದು.